ಕೇಂದ್ರ ಸರ್ಕಾರ ಅಕ್ಷರ ದಾಸೋಹ ನೌಕರ ಯೋಜನೆಗೆ ನಿರಂತರವಾಗಿ ಕಡಿತ ಮಾಡುತ್ತಿರುವುದು ಯೋಜನೆ ಬಲಹೀನಗೊಳಿಸಿ ಖಾಸಗೀಕರಣಕ್ಕೆ ಅನುಕೂಲ ಮಾಡಿಕೊಡುವುದಾಗಿದೆ ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಲ್ಲಾಗರ ಹೇಳಿದರು. ಅವರು ಕಾರ್ಕಳ ತಾಲೂಕು ಕಚೇರಿ ಎದುರು ನಡೆದ ಅಕ್ಷರ ದಾಸೋಹ ನೌಕರರ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಕಳೆದ ಹಲವು ವರ್ಷಗಳಿಂದ ವೇತನ ಹೆಚ್ಚಳಕ್ಕೆ ನೌಕರರು ಹೋರಾಟ ನಡೆಸುತ್ತಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೌಕರರ ಕುರಿತು ಅಸಡ್ಡೆ ತೋರುತ್ತಿದೆ. ಹಲವು ವರ್ಷಗಳ ಸೇವೆ ಸಲ್ಲಿಸಿದ 60 ವರ್ಷದ ನೌಕರರನ್ನ ಬರಿಗೈಯಲ್ಲಿ ಮನೆಗೆ ಕಳುಹಿಸುತ್ತಿರುವ ಅಮಾನವೀಯತೆಯ ಬಗ್ಗೆ ಯಾವ ರಾಜಕಾರಣಿಗಳು ಮಾತನಾಡುತ್ತಿಲ್ಲ. ಇದೇ ನೌಕರರಿಂದ ಚುನಾವಣೆಯ ಸಂದರ್ಭದಲ್ಲಿ ಬಿಟ್ಟಿ ಕೆಲಸಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಕೇಂದ್ರ ಸರ್ಕಾರ ನಿರಂತರವಾಗಿ ಯೋಜನೆಗೆ ನೀಡುತ್ತಿರುವ ಅನುದಾನ ಕಡಿತಗೊಳಿಸುತ್ತಾ ಬಂದಿರುವುದು ಖಂಡನೀಯ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಮುಖಂಡರಾದ ನಾಗೇಶ್, ಸಂಘಟನೆಯ ಮುಖಂಡರಾದ ಸುನೀತಾ ಶೆಟ್ಟಿ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಮೂಲಕ ಇವತ್ತು ಈ ಅಂಗನವಾಡಿಗಳಿಗೆ ಪೌಷ್ಟಿಕಾಂಶ ಆಹಾರವನ್ನು ಕೊಡ್ತಾ ಬಂದಿದೆ. ಅದೇ ಹೊತ್ತಿಗೆ ಈ ಒಂದು ಯೋಜನೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯೂ ಕೂಡ ಎಲ್ಲ ಮಕ್ಕಳು ಹಸ್ಕೊಂಡಿರಬಾರ್ದು, ಮಧ್ಯಾಹ್ನ ಬಿಸಿಯೂಟವನ್ನು ಕೊಟ್ಟರೆ ಮಕ್ಕಳ ಆರೋಗ್ಯವನ್ನು ಸ್ವಲ್ಪ ಸುಧಾರಿಸಬಹುದು ಅನ್ನುವಂತಹ ಮಹತ್ವದ ಯೋಜನೆ ಈ ಒಂದು ಅಕ್ಷರ ದಾಸೋಹ ಯೋಜನೆ. ಆದರೆ ಅಕ್ಷರ ದಾಸೋಹ ಯೋಜನೆಗೆ 2014ರ ನಂತರದಲ್ಲಿ ಬಂದಂಥ ಸರ್ಕಾರ ಏನಿದೆ, ಆ ಸರ್ಕಾರ ನಿರಂತರವಾಗಿ ಬಜೆಟಲ್ಲಿ ಇವತ್ತು ಅನುದಾನವನ್ನು ಕಡಿತ ಮಾಡ್ತಾ ಬಂದಿರುವಂತ ನಾವು ನೋಡ್ತಾ ಇದ್ದೀವಿ. ಅನುದಾನ ಕಡಿತ ಮಾಡುವುದಂದ್ರೆ ಅರ್ಥ ಏನು? ಅನುದಾನ ಕಡಿತ ಮಾಡುವುದಂದ್ರೆ ಅರ್ಥ ಏನಂತ ಹೇಳಿದ್ರೆ, ಈ ಒಂದು ಅಕ್ಷರ ದಾಸೋಹ ಯೋಜನೆಯನ್ನ ಬಲಹೀನಗೊಳಿಸಿ ಈ ಸರ್ಕಾರ ನಡೆಸುವಂತ ಅಕ್ಷರ ದಾಸೋಹ ಯೋಜನೆಯನ್ನ ಪ್ರೈವೇಟ್ನವರಿಗೆ, ಖಾಸಗಿಯವರಿಗೆ ವಹಿಸಿಕೊಡೋದು. ಖಾಸಗಿಯವರು ವಹಿಸಿಕೊಟ್ರೆ ಏನಾಗುತ್ತೆ? ಅವರು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾರೆ, ಖಾಸಗಿಯವರು ಜವಾಬ್ದಾರಿ ಹಿಂದಿನಂತೆ ಬಿಡುಗಡೆ ಮಾಡಿರಿ. ಜಂಟಿ ಖಾತೆ ಜವಾಬ್ದಾರಿ ಹಿಂದಿನಂತೆ ಮೌಲ್ಯ ಅಡಿಗೆಗೆ ನೀಡಬೇಕು. ಜಂಟಿ ಖಾತೆ ಜವಾಬ್ದಾರಿ ನೀಡಿದಂತೆ ಮುಖ್ಯ ಅಡಿಗೆಯವರಿಗೆ ನೀಡಲೇಬೇಕು. ಎಸ್ಡಿಎಂಸಿ ಕಿರುಕುಳ ದಬ್ಬಾಳಿಕೆ ನಿಲ್ಲಲಿ. ತುಳಸಿಯವರ ಮೇಲೆ ಆದಂತ ದಬ್ಬಾಳಿಕೆಯನ್ನು ತನಿಖೆ ಮಾಡಿರಿ. ಸಿಐಟಿಯು ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಅಕ್ಷರ ದಾಸೋಹ ನೌಕರ ಹಣ ಕಡಿತ ಮಾಡುವುದನ್ನು ವಿರೋಧಿಸಿರಿ. ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಅಕ್ಷರ ದಾಸೋಹ ನೌಕರ ಅನುದಾನ ಕಡಿತ ಮಾಡುವುದನ್ನು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.